ನಮಸ್ಕಾರ ಸ್ನೇಹಿತರೆ, ರುಕ್ಮಿಣಿ ಬ್ಲಾಗಿಗೆ ಸ್ವಾಗತ. ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗೊಂದು ವಿಡಿಯೋದಾಗ ನಾನು ರೌಂಡ್ ಶೇಪ್ ಇದ್ದು ಈ ಕವರಿಂದ ಮ್ಯಾಟ್ ಮಾಡೋದನ್ನು ತೋರಿಸಿದ್ದೀನಿ. ಈಗ ಆಯತಾಕಾರದೊಳಗಿಂದು ಅಂದರೆ ಆಲ್ ಶೇಪ್ ಅಂತಾರಲ್ರಿ, ಎಗ್ ಶೇಪ್, ಅದರೊಳಗಿಂದ ಅಂಥದ್ದೊಂದು ಶೇಪಿಂದು ಮ್ಯಾಟ್ ಮಾಡೋದನ್ನು ತೋರಿಸ್ತೀನಿ. ಮಾರ್ಕೆಟಿಂದ ಈ ಕವರ್ ತಂದಿರ್ತೇವೆ, ಏನಾದರೂ ಸಾಮಾನು ತಂದಿರ್ತೇವಲ್ರಿ, ಈ ಕವರ್ನಾಗ ಹಾಕಿ ಕೊಟ್ಟಿರ್ತಾರೆ. ಈ ಕವರ್ಗಳನ್ನ ಬೀಸಾಡಿದ್ರೂ ನಮ್ಮ ಪರಿಸರಕ್ಕೆ ಒಂದು ತೊಂದರೆನೇ ಆಗ್ತದೆ. ಅದಕ್ಕೆ ಇದರಿಂದ ಒಂದು ವಸ್ತುನ ರೆಡಿ ಮಾಡಕತ್ತೀನಿ ನಾನು. ಈ ರೀತಿಯಾಗಿರ್ತಾವ್ರಿ ಕವರ್ಗಳು. ಇವನ್ನ 2 ಇಂಚ್ದೊಳಗೆ ಕಟ್ ಮಾಡ್ಕೋಬೇಕು ನಾವು. ಹಿಂಗೆ ಮುಡಿಸ್ಕೊಂಡು 2 ಅಥವಾ 2.5 ಇಂಚ್ ನಮಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಕಟ್ ಮಾಡ್ಕೋಬೇಕು. ಹಿಂಗೆ ಮಡಿಚ್ಕೊಂಡು ಈ ರೀತಿಯಾಗಿ ಮಡಿಚ್ಕೊಂಡು 2-2.5 ಇಂಚಿನಷ್ಟು ಅಳತೆ ಒಳಗೆ ಮುಡಿಸ್ಕೊಂಡು ಹಿಂಗೆ ಒಂದೊಂದು ಪೀಸನ್ನು ನಾವು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರ್ತಾವೆ ಇವು. ನಾನು ಎಲ್ಲನೂ ಕಟ್ ಮಾಡ್ಕೋತೀನಿ. ಈ ರೀತಿ ಅದು ಈಗ ಇವನ್ನ ಜೋಡಿಸ್ಕೊಳ್ಳೋದನ್ನು ನಾನು ಹೇಳಿದ ಮೊದಲನೇ ಮ್ಯಾಟ್ ಹಾಕುವಾಗ ಈಗ ಇನ್ನೊಮ್ಮೆ ತೋರಿಸ್ತೀನಿ. ಮತ್ತು ಹಿಂಗೆ ಲಾಕ್ ಮಾಡ್ಕೊಬೇಕು ಇವನ್ನ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕವರ್ಗಳನ್ನೂ ಇರ್ತಾವೆ. ಇವನ್ನೂ ಅದೇ ರೀತಿಯಾಗಿ 1.5 ಇಂಚು ಅಥವಾ 2 ಇಂಚು ಕಟ್ ಮಾಡ್ಕೊಂಡು ಸಪೋರ್ಟಿಗೆ ಒಳಗೆ ಹಾಕೊಳ್ಳಿಕ್ಕೆ ಮಾಡ್ಕೋಬೇಕು. ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆ ರೀತಿಯಾಗಿ. ಇದನ್ನು ಫಸ್ಟಿಗೆ ಸ್ಟಾರ್ಟ್ ಹ್ಯಾಂಗ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಇರ್ತದಲ್ರಿ ಇದು, ಇದಕ್ಕೆ ಒಂದು ಇದು ಹಾಕ್ಕೊಂಡಿನಿ, ಗಂಟು ಹಾಕ್ಕೊಂಡಿನಿ, ಜಾಯಿಂಟ್ ಮಾಡ್ಕೊಂಡಿನಿ. ಇದು ಸಪೋರ್ಟಿಗೆ ಇರ್ತದೆ. ಇದರಿಂದ ನಾವು ಸ್ಟಾರ್ಟ್ ಮಾಡಬೇಕು. 8ರಿಂದ 10 ಸರ್ತಿ ಹಿಂಗೆ ಹಾಸಿ ಹಿಂಗೆ ತೊಗೋಬೇಕು. ಕಾಣ್ತೈತೆ ಅಂದ್ಕೊಂಡಿದ್ದೀನಿ. ಈ ಚಳಿಗೆ ಸ್ವಲ್ಪ ನೆಗಡಿ ಬಂದಂಗೆ ಆಗ್ಯಾರ. ಹಿಂಗೆ ಹಾಸ್ಕೊಂಡು ಹಿಂಗೆ ತೊಗೋಬೇಕು ನೋಡ್ರಿ. ಇದನ್ನು ಇದು ಸಪೋರ್ಟಿಗೆ ಇರಲೇಬೇಕ್ರಿ. ಇದಕ್ಕೆ ನಾವು ಹಿಂಗೆ ಹಾಕ್ಕೊಂಡು ಹಿಂಗೆ ಜಕ್ಕೋತ ಬರಬೇಕು. ಒಂದು 8ರಿಂದ 10 ಹಾಕೋಬೇಕು ಈ ರೀತಿ. 1, 2, 3 ಅದು. ಈಗ ಒಂದು 8, 10 ಹಾಕೊಂಬರ್ತೀನಿ ನಾನು. ನೋಡಿರಿ ಇಷ್ಟು ಹಾಕಿದೆ ನಾನು. ಇದು ಕಡಿಮೆ ಬಿತ್ತು. ಈಗ ಇನ್ನೊಂದು ಪೀಸನ್ನು ಜಾಯಿಂಟ್ ಮಾಡ್ಕೊತೀವಿ. ನೋಡಿರಿ ಇಲ್ಲೇ ನಾನು ಎಷ್ಟು ಹಾಕೊಂಡೆ ಅಂದರೆ 1, 2, 3, 4, 5, 6, 7, 8, ಇದು 9. ಈಗ ತಿರ್ಗಿಸ್ಕೋಬೇಕು. ಹಿಂಗೆ ತಗೊಂಡು ಇಲ್ಲಿ ಈ ಸೆಂಟರ್ನಾಗ ಅಂದ್ರೆ ಒಂದು ಆಲ್ ಶೇಪ್ ಬರಬೇಕಿಲ್ಲ, ಇಲ್ಲಿ ಹಾಸ್ಕೊಂಡು ಇಲ್ಲೇ ತೊಗೋಬೇಕು. ಅಂದರೆ ಹಿಂಗೆ ಹೊಳ್ಳಿ ಹಾಕೊಳ್ಳೋದು ಅಂತೀವಿ. ಜಕ್ಕೋಬೇಕು ಹಿಂಗೆ ಇದನ್ನು. ನೋಡಿರಿ ಈಗ ಮತ್ತೆ 2ನೇದು ಹಾಕೊಳತ್ತೀನಿ. ಈಗ ಅಂದರೆ ಹೊಳ್ಳಿ ಹಾಕೋಬೇಕಲ್ರಿ, ಇಲ್ಲಿ ತನಕನೂ ಹಾಕೊಂಡು ತೊಗೋತೀನಿ. ಇಲ್ಲಿ ತನಕ ಹಾಕೊಂಡು ತೊಗೋತೀನಿ ನಾನು. ನೋಡಿರಿ ಇಲ್ಲಿ ಎಂಡಿಗೆ ಬಂತೀಗ. ಈಗ ಒಂದು ರೌಂಡ್ ಹಾಕ್ಕೊಂಡೆ. ಇಲ್ಲಿನ ಒಂಥರ ಸೇಪ್ ಬರ್ತದೆ ನೋಡಿರಿ. ಇದು ಎಗ್ ಸೇಪ್ ಅಂತಾರಲ್ಲ, ಆ ರೀತಿ ಎಗ್ ಸೇಪ್ ಬರ್ತದೆ ಇದು. ನೋಡಿರಿ ಇಲ್ಲೇ ಇನ್ನೊಂದು ಹಾಕೋತೀನಿ ನಾನು ಇಲ್ಲಿ ಮೂಲಿಗೆ. ಯಾಕಂತಂದ್ರೆ ನಾವು ಒಂದೊಂದು ಇಲ್ಲಿ ಈ ಕಡೆ ಒಂದೊಂದು ಜಾಸ್ತಿ ಮಾಡ್ಕೊತ ಹೋದೆವು ಅಂತಂದ್ರೆ ಅದು ಎಗ್ ಸೇಪ್ ಟೈಪ್ ಬರ್ತದೆ. ಅದು ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ ನಾನು ಪ್ಲಾಸ್ಟಿಕ್ಕನ್ನು. ಅದಕ್ಕೆ ಹಾಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಜಕ್ಕೊಳ್ಳಿಕ್ಕೆ ಈಸಿ ಆಗೋಲ್ಲ. ಅದು ಒಂದು ಜಾಸ್ತಿನ ಹಾಕ್ಕೊಂಡೆ. ಮತ್ತು ಹಿಂಗೆ ಹೊಳಿಸಿ ಇಲ್ಲಿ ಹಾಕ್ಕೊಂಡು ನೋಡಿರಿ. ಇದಕ್ಕೆ ಈಗ ನಾನು ಬೇರೆ ಕಲರ್ನ ಜಾಯಿಂಟ್ ಮಾಡ್ಕೋತೀನಿ. 1-2 ರೌಂಡು ನೀಲಿ ಆಯಿತು. ಆಮೇಲೆ ಇದು ಸಪೋರ್ಟಿಗಂತೂ ಇರಲೇಬೇಕಿದು. ಇದಕ್ಕೆ ಈಗ ಬೇರೆ ಒಂದು ಕಲರ್ನ ಜಾಯಿಂಟ್ ಮಾಡ್ಕೋತೀನಿ. ಹೀಗೆ ಹಾಕೋತಾ ರೌಂಡ್ ಮಾಡ್ಕೋತಾ ಇಲ್ಲಿ ಬಂದಾಗ ಒಂದೊಂದೇ ಜಾಸ್ತಿ ಮಾಡ್ಕೋಬೇಕು. ಒಂದೊಂದು ಜಾಸ್ತಿ ಹಾಕೋಬೇಕು. ಒಟ್ಟು ಇಲ್ಲೇ ಮೂಡಿ ಬಂದಾಗ 2 ಹಾಕೋಬೇಕು ಇಲ್ಲಿ. ಮತ್ತು ಈ ಕಡೆ ಹಿಂಗೆ ಹಾಕೋತಾ ಹೋದ್ರೆ ಎಗ್ ಸೇಪ್ನಾಗ ಇದು ಮ್ಯಾಟ ರೆಡಿ ಆಗ್ತದೆ. ಒಂದು ಸ್ವಲ್ಪ ದೊಡ್ಡದು ಹಾಕ್ಕೊಂಡಿಂದ ತೋರಿಸ್ತೇನೆ ಅಂತ ನಿಮಗೆ. ನೋಡಿ ಫ್ರೆಂಡ್ಸ್, ಇದನ್ನು 5ನೇ ಲೈನ್ ಹಾಕೊಳ್ತಾ ಇದ್ದೀನಿ ಈಗ ನಾನು. 5ನೇ ಲೈನಿಗೆ ಈ ಕಲರ್ನ ಸ್ಟಾರ್ಟ್ ಮಾಡೀನಿ. ಇಲ್ಲೇ ಇಷ್ಟು ಹಾಕ್ಕೊಂಡು ಬಂದಿದ್ದೀನಿ. ಕ್ಯಾಮ್ರಾ ಆನ್ ಮಾಡೋದು ನೆನಪೇ ಆಗಿದ್ದಿಲ್ಲ. ಈಗ ಇದಕ್ಕೆ ಜಾಯಿಂಟ್ ಮಾಡ್ಕೊತೀನಿ. ಬೇಕಾದ ಕಲರ್ ಕವರ್ ಇದ್ದದ್ದು ಹಾಕೋಬೋದು. 1.5 ಇಂಚ 2 ಇಂಚ ಕಟ್ ಮಾಡಿ ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡೆ
ಗುರ್ತಿಗೆ ನಾನು ಇಲ್ಲೊಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿನ ತಂದು ಎಂಡ್ ಮಾಡಬೇಕು. ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಾವು ಹಾಕೋಬೋದು. ಇದು ಸಪೋರ್ಟಿಗೆ ಇದ್ದೇ ಇರ್ತದೆ. ಹಾಸ್ಕೊಂಡು ಇದ್ರ ಹಿಂದ್ಗಡೆ ತೊಗೊಂಡು ಇಲ್ಲಿ ಒಳಗೆ ಈ ರೀತಿಯಾಗಿ ಹಾಕೋಬೇಕು ನೋಡಿರಿ. ರೌಂಡ್ ಶೇಪಿಂದೊಂದು ಮಾಡಿದ್ದೇನೆ, ಅದನ್ನು ವಿಡಿಯೋ ಹಾಕ್ತೇನೆ. ಇದು ಈ ಟೈಪ್ನ ಒಂದು ಮಾಡಬೇಕಂತ ಓಲ್ ಶೇಪ್ ಒಳಗೆ ನೋಡಿರಿ, ಈ ಶೇಪ್ ಒಳಗೆ ಆಗ್ತೈತಿದ್ದು ಹಿಂಗೆ ಹಾಕೋತ ಬರೋದು. ದೊಡ್ಡದಾಗ್ತೈತಿ, ನಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಳ್ಳೋದು ನೋಡಿ. ಇದು ಸಪೋರ್ಟಿಗೆ ತೊಗೊಂಡಿದ್ದೇವಲ್ರಿ, ಇದನ್ನು ಖಾಲಿ ಆಗ್ಲಿಕ್ಕಂತ ಹಿಂಗೆ ಮಾಡಿ ಇಟ್ಕೊಂಡಿದ್ದೆ ನಾನು. ಇದನ್ನೀಗ ಸೇರಿಸ್ಕೊಂಡ ಜರ ಉದ್ದನೇ ಮಾಡ್ಕೊಂಡಿದ್ದೀನಿ. ಇದನ್ನು ಮಾಡಿಟ್ಟದಿತ್ತಿದು ಒಂದೊಂದನ್ನೇ ಜೋಡಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಒಮ್ಮೆನೇ ಇದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಹೋಗ್ತಿದೆ, ಯಾಕಂದ್ರೆ ಸಪೋರ್ಟಿಗೆ ಬೇಕೇ ಬೇಕಿದ್ದು. ಇದಕ್ಕೇನದ, ಇದಕ್ಕೆ ಒಂದೊಂದೇ ಹಾಕೋಬೇಕಿದೆ. ಹಿಂಗೆ ಗುಲಾಬಿನ ಸ್ಟಾರ್ಟ್ ಮಾಡಿದ್ನಿಲ್ಲ ರೀ, ಗುಲಾಬಿ ಕಲರ್ ಕವರ್ನ, ಅದು ಈಗ ಇಲ್ಲಿ ತನಕ ಬಂದದ. ಇಲ್ಲಿ ತನಕ ಹಾಕಬೇಕು, ಪೂರ್ತಿ ಹಾಕ್ಕೊಂಡು ತೊಗೋತೀನಂತೆ. ವಿಡಿಯೋ ಭಾಳ ಉದ್ದ ಹಾಕ್ತೀವಿ, ಅದಕ್ಕೆ ಪೂರ್ತಿ ಹಾಕಿ ತೋರಿಸ್ತೀನಂತೆ. ಇಲ್ಲೊಂದು ಪಿನ್ನ ಹಾಕೋಬೋದು ಇಲ್ಲೇ, ಆದರೆ ನಾನು ಬೆರಳಿನಿಂದನೇ ಹಿಂಗೆ ಒತ್ತಿ ಆಗಲ್ ಮಾಡಿ ಹಿಂಗೆ ಹಾಸಿ ಹಿಂಗೆ ತೊಗೊಂಡ್ಬಿಡ್ತೀನಿ. ಕೆಳಗೆ ಹಾಸಿ ತೊಗೊಳೋದು, ಇದನ್ನು ಸೆಂಟ್ರನ್ಯಾಗ ತೊಗೊಂಡು ಹಿಂಗೆ ಜಕ್ಕೊಂಡ್ಬಿಡು. ಫಸ್ಟಿಗೆ ಸ್ಟಾರ್ಟಿಂಗ್ ಹೆಂಗೆ ಶುರು ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ಇನ್ನು ಇದೊಂದು ರೌಂಡ್ ತೊಗೋತೀನಿ ಇದನ್ನು ಪೂರ್ತಿ. ಇದೇನದ ಇದನ್ನು ಇಲ್ಲಿವರೆಗೂ ಹಾಕೊಂಡು ತೊಗೋತೀನಿ. ಇದ್ರ ತುದಿಗೆ ಪಿನ್ನೂ ಹಾಕೋಬೋದು. ಹಿಂಗೆ ಟೈಟ್ ಹಾಕೋಬೇಕಂತಂದ್ರೆ ಹಿಂಗೆ ಹಾಸ್ಕೊಂಡು ಹಿಂಗೆ ತೊಗೊಳ್ಳಿ. ಒಂದು ಸ್ವಲ್ಪ ಟೈಮ್ ಹಿಡಿತಾರೆ, ಬೇಗ ಆಗೋ ಕೆಲಸ ಅಲ್ರಿ ಇವು. ಯಾವುದೇ ಕೈ ಕಸಬು ಮಾಡೇನಂತಂದ್ರೆ ಬೇಗ ಆಗುವಲ್ಲಿ ಇವು. ಒಂದಿನ ಪೂರ್ತಿ ಬೇಕು ನೋಡಿರಿ. ಒಂದು ದಿನ ಒಂದು ಮ್ಯಾಟ್ ಹಾಕಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಒಂದಿನ ಪೂರ್ತಿ ಬೇಕು. ಇದಕ್ಕೆ ಹಾಸಿ ಹಿಂಗೆ ತೊಗೊಂಡು ಟೈಟ್ ಇದ್ದು ಅಂತಂದ್ರೆ ಬೆರಳು ನೋವು ಆಗ್ತಾವೆ ಹಾಕೊಳ್ಳಿಕ್ಕೆ. ಮತ್ತು ಇದಕ್ಕೆ ಜಾಯಿಂಟ್ ಮಾಡ್ಕೊತೀನಿ ನೋಡಿರಿ. ಗುಲಾಬಿದು ಒಂದು ರೌಂಡು ಮುಗೀತಿದ್ದೀಗ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತಂದು ಗುರ್ತಿಗೆ ಒಂದು ಪಿನ್ನ ಹಾಕ್ಕೊಂಡಿದ್ನಲ್ಲ ಇಲ್ಲಿ. ಈಗ ಎರಡನೇ ಲೈನ್ ಸ್ಟಾರ್ಟ್ ಆಗಿದೆ. ಎರಡನೇ ಲೈನನ್ನು ಇದು ಪಿಂಕ್ನ ಹಾಕೊಂಡು ತೊಗೋತೀನಂತ. ಪೂರ್ತಿ ಒಂದು ಸ್ವಲ್ಪ ದೊಡ್ಡದಾಗಿಂದ ಮತ್ತೆ ತೋರಿಸ್ತೀನಿ ಅಂತ ನಿಮ್ಗೆ. ವಿಡಿಯೋ ಲೆಂದಿ ಆಗ್ತದೆ, ಭಾಳ ದೊಡ್ಡದಾಗ್ತದೆ ವಿಡಿಯೋ. ಇದು ಹಿಂಗೆ ಹಾಕೋತಾ ಹೋಗೋದು ನೋಡ್ರಿ. ಇಲ್ಲೇ ಎರಡು ಕಡೆಯೂ ಒಂದೊಂದು ಜಾಸ್ತಿ ಹಾಕೋತಾ ಹೋಗ್ಬಿಡೋದು. ಆಮೇಲೆ ಇಲ್ಲೇ ಏನಿಲ್ಲ, ಸಿಂಗಲ್ ಹಾಕೋತಾ ಹೋಗ್ಬಿಡೋದು. ನೋಡಿರಿ ಇಲ್ಲೇ ಇಷ್ಟಿರುವಾಗ ತೋರಿಸಿದ್ದೀನಿ ನಾನು. ಗುಲಾಬಿನ 2 ಲೈನ್ ಹಾಕೊಂಡೆ, ಮತ್ತು 2 ಲೈನು ನೀಲಿ ಹಾಕೊಂಡೆ, ಮತ್ತು ಇದು ಕೇಸರಿ ಕಲರ 2 ಹಾಕೊಂಡು ಬಂದೀನಿ. ಇನ್ನೂ ಒಂದು ಲೈನ್ ಬರಬೇಕು. ಒಂದರೊಳಗೆ 2, ಒಂದರೊಳಗೆ 1, ಒಂದರೊಳಗೆ 2, ಒಂದರೊಳಗೆ 1 ನೋಡಿರಿ. ಇಲ್ಲಿ ಹಾಕಿ ತೋರಿಸ್ತೀನಿ. ಈಗ 2 ಹಾಕಿನಿ. ಇದು ನೋಡಿರಿ, ಇದು ಸಪೋರ್ಟಿಗೆ ಒಳಗೆ ಇದ್ದೇ ಇರಬೇಕ್ರಿ. ಇದು ಇರಲೇಬೇಕದು, ಇರಲಿಲ್ಲ ಅಂತಂದ್ರೆ ಸ್ಟಿಫ್ನೆಸ್ ಬರೋದಿಲ್ಲ ಅದಕ್ಕೆ. 2 ಹಾಕಿದ್ನಿ, ಇಲ್ಲಿ 1 ಮತ್ತು ಇಲ್ಲಿ 2 ಹಾಕಬೇಕು. ಇದು ಖಾಲಿ ಆದಂಗೆ ನಾನು ಇದಕ್ಕೆ ಜಾಯಿಂಟ್ ಮಾಡ್ಕೊತೀನಿ. ಹಾಗೆ ಇದ್ರೊಳಗೆ ಹಿಂಗೆ ಕಟ್ ಮಾಡಿ ತೊಗೊಂಡಿರ್ತೀನಿ ಪೀಸ್ಗಳನ್ನ. ಹಿಂಗೆ ತೊಗೊಂಡು ಹಿಂಗೆ ಹಾಸ್ಕೊಂಡ್ಬಿಟ್ಟಿರ್ತೀನಿ ರೀ. ಹಿಂಗೆ ಜಗ್ಗಿ ಬಿಡೋದು ಜಾಯಿಂಟ್ ರೀ. ಒಂದೊಂದನ್ನು ಜಾಯಿಂಟ್ ಮಾಡ್ಕೋಬೇಕು ರೀ. ಉದ್ದ ಹತ್ರ ಹಾಕೋಕೆ ಕಷ್ಟ ಅದು. ಅದಕ್ಕೆ ಇಂಥ ಪೀಸನ್ನು ಹಾಕೋದು ಇದ್ರೆ ಏನು ಒಳಗೆ ಹಾಸಿ ತೊಗೋತಿರ್ತೀವಲ್ಲ, ಅದನ್ನು ಒಂದೊಂದೇ ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. ಇದು ಏನಂತ ಸಪೋರ್ಟಿಗೆ ಇರೋದನ್ನ ಒಂದಿಷ್ಟು ಉದ್ದ ಮಾಡ್ಕೋಬೇಕು. ಅದು ನಡೀತದೆ, ಅದು ಅದೇನು ಹಾಸ್ಕೊಳ್ಳೋದ್ರಂಗಿಲ್ಲ, ಏನೂ ಇರಂಗಿಲ್ಲ. ಎಷ್ಟು ಈಸಿ ಐತೆ ನೋಡಿರಿ. ಇದು ಮನೆಯಲ್ಲೇ ಪ್ಲಾಸ್ಟಿಕ್ನಿಂದ ಮ್ಯಾಟ್ ಮಾಡ್ಕೊಳ್ಳೋದು. ಈಗ ಅಡುಗೆ ಮಾಡುವಾಗ ಅದು ನಮ್ಮ ಕಾಲು ಕೆಳಗದು ಹಾಕೊಳಕ್ಕೆ ಬರ್ತದೆ. ಚಳಿಗಾಲಕ್ಕೆ ಮಳೆಗಾಲಕ್ಕೆ ಟೈಲ್ಸು ತಂಪಿರ್ತಾವಲ್ಲ ರೀ, ಚಪ್ಪಲಿ ಹಾಕ್ಕೊಂಡು ಓಡಾಡೋದು ಆಗ್ತಿರಂಗಿಲ್ಲ ಅಡುಗೆ ಮನ್ಯಾಗ, ದೇವ್ರ ಮನ್ಯಾಗ. ಅದು ನಾವು ಶೋಕಾಗಿನೂ ಬಳಸ್ಬೋದು, ಅಥವಾ ನಮ್ಮ ಕಾಲು ಕೆಳಗೆ ಹಾಕ್ಕೊಂಡು ಉಪಯೋಗ ಮಾಡ್ಕೋಬೋದು. ನೋಡಿರಿ 2 ಹಾಕಿದೆ, 1 ಮತ್ತು ಇಲ್ಲಿ 2 ಹಾಕ್ಬೇಕು. ಹಿಂಗೆ ಅಂದ್ರೆ 1 2 1 2 ಹಾಕೋತಾ ಹೋದ್ರೆ ಸ್ವಲ್ಪ ದೊಡ್ಡದಾಗ್ತಾ ಬರ್ತೈತೆ. ಇಲ್ಲಿಗೆ ಒಂದು ಲೈನ್ ಮುಗೀತದ. ಮತ್ತು ಇನ್ನೂ ಒಂದು ಲೈನ ಕೇಸರಿ ಕಲರ್ನ ಹಾಕೋತೀನಿ. ಇಲ್ಲೊಂದು ಪಿನ್ನಾನು ಹಾಕೋಬೋದು. ನಾನು ಬೆರಳಲ್ಲೇನ ಒತ್ತಿ ಹಿಂಗೆ ತೊಗೋತೀನಿ. ಹಿಂಗೆ ಹಾಸಿ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು ನೋಡಿರಿ. ಅಲ್ಲೇ ಇಲ್ಲೇ ಒಯ್ಯೋದಕ್ಕಿಂತ ಒಂದು ಉಪಯೋಗದ ವಸ್ತು ಆಗ್ತೈತೆ ಅಂತ ನಾನು ಮಾಡ್ಕೋತಿರ್ತೀನಿ. ಯಾವಾಗಾರ ಹಳೆಯವಾಗ್ಯವ, ಅದಕ್ಕೆ ಒಂದು ವಿಡಿಯೋ ಮಾಡಿದ್ದು ಅಂಥೇಳಿ ಪ್ಲಾಸ್ಟಿಕ್ಲೇ ಮ್ಯಾಟ್ ಮಾಡೋದು. ಪ್ಲಾಸ್ಟಿಕ್ ಹಳೆಯಿಂದ
ಏನಾದರೂ ತಂದದ್ದು ಸಾಮಾನು ಇದ್ದೇ ಇರ್ತಾವೆ. ಸಾಮಾನು ತಂದದ್ದನ್ನ ಕೆಡಿಸ್ಲಾರ್ದ, ಇದು ಹೊರಗೆ ಒಗಿಲಾರ್ದ ಸುಟ್ಟರು ಬೂದಿನೂ ಆಗೋದಿಲ್ಲ. ಆಮೇಲೆ ಹೊರಗೆ ಹೋಗಿದ್ರೆ ದನಗಳು ಬಾಯಿಗಳೊಳಗೆ ಹೋಗ್ತದೆ. ಪಶುಗಳು ಹೊಟ್ಟಿಗೆ ಹೋತಪ್ಪ ಅಂತಂದ್ರೆ ಇನ್ನೂ ತೊಂದರೆ. ನೀರೊಳಗೆ ನೆನೆಯಂಗಿಲ್ಲ, ಸುಟ್ಟರೆ ಬೂದಿ ಆಗಂಗಿಲ್ಲ. ಇದು ಪ್ಲಾಸ್ಟಿಕ್, ಎಲ್ಲ ಪ್ಲಾಸ್ಟಿಕ್ ಜಮಾನಲ್ರಿ ಈಗ, ಎಲ್ಲನೂ ಪ್ಲಾಸ್ಟಿಕ್ನಾಗ. ಮನೆಯಿಂದ ಒಂದು ಕಾಟನ್ ಬಟ್ಟೆ ಒಳಗಿನ ಕೈ ಚೀಲ ಒಯ್ದು, ಕಾಟನ್ ಬಟ್ಟೆ ಒಳಗೆ ಹೋದದ್ದು ಕೈ ಚೀಲ ಒಯ್ಯಂದ್ರೆ ಒಯ್ಯಂಗಿಲ್ಲ. ಕೈ ವಿಷಾಡ್ಕೊತ ಹೋಗ್ಬಿಡುದ, ಇಂಥವನ್ನ ಪ್ಲಾಸ್ಟಿಕ್ನಾಗ ಹಾಕಿಸ್ಕೊಂಡು ತೊಗೊಂಬಂದ್ಬಿಡು. ಎಲ್ಲರೂ ಮಾರಾಟಗಾರ ವ್ಯಾಪಾರಸ್ಥರು ಇಂಥವನ್ನ ಇಟ್ಕೊಂಡೇ ಇರ್ತಾರೆ. ಕವರ್ಗಳನ್ನ ಏನಂತಂದ್ರೂ ಪ್ಲಾಸ್ಟಿಕ್ನಾಗ ಹಾಕಿ ಕೊಡ್ತಾರೆ ರೀ. ಅವಾಗ ನಮ್ಮ ತಂದೆಯವರೆಲ್ಲ ಒಂದು ಇದನ್ನು ಒಯ್ದಿದ್ರಿ, ದುಪ್ಪಟ್ಟಿ, ಅದ್ರೊಳಗೆ ಗಂಟು ಕಟ್ಕೊಂಡು ತೊಗೊಂಬರ್ತಿದ್ರು. ಇಲ್ಲಿ ಅಂದ್ರೆ ಪೇಪರ್ ಪುಡ್ಕಿ ಒಳಗೆ ತೊಗೊಂಬರ್ತಿದ್ರು. ಪೇಪರ್ದೊಳಗೆ ಪುಡ್ಕಿ ಕಟ್ಟಿ ಕೊಡ್ತಿದ್ರು ಕಿರಾಣಿ ಅಂಗಡಿಗಳೊಳಗದು. ಅದೆಲ್ಲ ಯಾರೂ ಮಾಡಂಗಿಲ್ಲ. ಪೇಪರ ಸಿಗವಲ್ತು, ಯಾಕಂದ್ರೆ ಮರಗಳನ್ನ ಕಡಿತಾರಲ್ರಿ. ಮರಗಳನ್ನ ಕಡ್ದಿಂದ ಪೇಪರ್ ಅದರಿಂದ ಬರ್ಬೇಕು, ಪೇಪರ್ ಬರಂಗಿಲ್ಲ. ಈ ಮೊಬೈಲ್ ಡಿಜಿಟಲ್ ದುನಿಯಾ ಬಂದಿಂದ ಹಿಂಗೆ ಆಗ್ಯದ ನೋಡ್ರಿ ಎಲ್ಲ. ಮತ್ತು ಇಲ್ಲಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಕೇಸರಿನ, ಮತ್ತು ಇದ್ರ ಮೇಲೆ ಇನ್ನು ಒಂದೊಂದರಂತೆ ಹಾಕೋತ ಹೋಗ್ತೀನಿ. ನೋಡಿ ಎಷ್ಟು ಚಂದ ಕಾಣಿಸ್ತೈತೆ ನೋಡಿರಿ. ಕಲರ್ ಕವರ್ದಿಂದ ಸುಂದರವಾದ ಮ್ಯಾಟ್. ನೀವು ಈ ರೀತಿ ಒಂದು ಸರ್ತಿ ಮನೆಗೆ ಟ್ರೈ ಮಾಡಿ ವಿಡಿಯೋ ಮಾಡಿ ಹಾಕಿರಿ. ಕಮೆಂಟ್ ಒಳಗೆ ಹೇಳ್ರಿ. ಸಾರಿ ಒಳಗೆ ಹಾಕೋದನ್ನು ಬೇಕಂತಂದ್ರೆ ಹಾಕಿ ತೋರಿಸ್ತೀನಿ. ಹಳೆ ಸೀರೆಗಳಿಂದ ಮ್ಯಾಟ್ ಮಾಡ್ತಾರಲ್ರಿ, ಅವನ್ನು ಮಾಡಿ ತೋರಿಸ್ತೀನಿ ಅಂತ ನೋಡ್ತೀನಿ. ಇದು ಫಸ್ಟ್ ವಿಡಿಯೋ ಹಾಕೋದಕ್ಕೈತೆ, ಅದನ್ನು ಮಾಡಿ ಫಸ್ಟ್ ವಿಡಿಯೋ ಹಾಕೋದಕ್ಕೈತೆ ನೋಡ್ತೀನಿ. ಇದು 2ನೇ ಲೈನ್ ಸ್ಟಾರ್ಟ್ ಆಯ್ತಲ್ಲ, ಮತ್ತೆ ಇದನ್ನು ಪೂರ್ತಿ ಹಾಕೋಂತ ಬರ್ತೀನಿ. ಪೂರ್ತಿ ರೌಂಡ, ಇನ್ನೊಂದು ರೌಂಡ ಇದು ಕೇಸರಿನ ಹಾಕ್ತೀನಿ ನೋಡಿರಿ. ಫೈನಲಿ ಮುಗಿತೀವಿ. ಈಗ ಇದನ್ನ ಕಟ್ ಮಾಡಿಕೊಂಡು ಗಂಟು ಹಾಕ್ಬಿಟ್ರೆ ಮುಕ್ತಾಯ ಆಯ್ತು ನೋಡಿರಿ. ಇದು ಮ್ಯಾಟು ಇಲ್ಲೇ ಗುರುತಿನ ಸಲುವಾಗಿ ಒಂದು ಪಿನ್ನ ಹಾಕೊಂಡಿದ್ದೆನಲ್ಲ, ನೇರವಾಗಿ ಇಲ್ಲೇ ತಂದು ಮುಗಿಸಿನಿ ನೋಡಿರಿ. ಇಲ್ಲೊಂದು ಪಿನ್ನ ಹಾಕಿದ್ದೆ, ಲಾಸ್ಟಿಗೆ ಇಲ್ಲೊಂದು ಪಿನ್ನ ಹಾಕ್ಕೊಂಡಿದ್ದೆ. ಸುಮ್ಮನೆ ಒಂದು ಇದು ಎಂಡ್ ಮಾಡೋಕ್ಕೆ ಒಂದು ಗುರುತಿರಲಿ ಅಂತ ಹಾಕ್ಕೊಂಡಿದ್ದೆ ನಾನು. ಪಿನ್ನ ತೆಗೆದುಬಿಡ್ತೀನಿ ಈಗ. ನೋಡಿರಿ ಮ್ಯಾಟ್ ಎಷ್ಟು ಮಸ್ತ್ ಬಂದೈತೆ ನೋಡಿ. ಈಗ ಎಲ್ಲರ ಮನೆಯಲ್ಲೂ ಟೈಲ್ಸ್ ಚೆನ್ನಾಗಿರ್ತಾವಲ್ಲ ರೀ. ಆ ಟೈಲ್ಸ್ ಮೇಲೆ ಬೇಸಿಗೆ ದಿನಕ್ಕೆ ಆಗ್ಬೋದು, ಚಳಿಗಾಲ ದಿನಕ್ಕೆ ಆಗ್ಬೋದು, ಮಳೆಗಾಲ ದಿನಕ್ಕೆ ಆಗ್ಬೋದು. ಕಾಲು ಕೆಳಗೆ ಹಾಕೊಳಕ್ಕೂ ಬರ್ತದೆ. ಶೋ ಪೀಸ್ ಅಂತೂ ಮಾಡ್ಕೊಳ್ಳೋಕ್ಕೂ ಬರ್ತದೆ ಟೇಬಲ್ ಮೇಲೆ. ನೋಡಿರಿ ಎಷ್ಟು ಕಲರ್ ಚೆಂದಾಗಿದೆ ನೋಡಿರಿ, ಎಷ್ಟು ಚೆನ್ನಾಗಿದೆ. ಈ ಸೈಡ್ನೂ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ನೀವು ಮನೆಯಲ್ಲೇ ವೇಸ್ಟ್ ಪ್ಲಾಸ್ಟಿಕ್ ಹಾಳೆಯಿಂದ ಒಂದು ಮ್ಯಾಟನ್ನು ತಯಾರು ಮಾಡ್ಕೋಬೋದು. ಈ ವಿಡಿಯೋ ನೋಡಿ ಟ್ರೈ ಮಾಡಿರಿ. ನೋಡು ನೀವು ಒಂದು ಸರ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋನ ಲೈಕೇ ಮಾಡೋಂಗಿಲ್ಲ, ಕಮೆಂಟ್ ಹಾಕ್ತೀರಿ, ಲೈಕ್ ಮಾಡೋಂಗಿಲ್ಲ ನೋಡಿರಿ. ಇದು ಒಂದು ಹಾಕ್ಕೊಂಡಿದ್ದೆ ನಾನು ಫಸ್ಟ್ಗೆ. ಇದು ರೌಂಡ್ ಶೇಪಿಂದು, ಇದು ಆಲ್ ಶೇಪಿಂದು, ಎಗ್ ಶೇಪ್ ಅಂತಾರಲ್ರಿ. ಎರಡು ಹೆಂಗೆ ಬಂದಾವಂತ ಹೇಳ್ರಿ.